ಕನ್ನಡ ಚಲನಚಿತ್ರ ನಿರ್ಮಾಪಕ ಸಂಘದ ಮಾಜಿ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ಅವರೇ ಹಾಗೂ ಉಮೇಶ್ ಬಣ್ಕರ್ ಅವರೇ, ಪ್ರದರ್ಶಕರ ಸಂಘದ ಅಧ್ಯಕ್ಷರುಗಳೇ, ವಿತರಕರ ಸಂಘದ ಅಧ್ಯಕ್ಷರುಗಳೇ, ಚಿತ್ರರಂಗದ ಬಂಧು ಮಿತ್ರರೇ, ಮಾಧ್ಯಮ ಮಿತ್ರರೇ, ನಮ್ಮೆಲ್ಲರ ಹೃದಯದ ಹಬ್ಬವಾದ ಬೆಳ್ಳಿತೆರೆಯ ಮೊದಲ ಮಾತು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹುಟ್ಟುವಿಕೆಯ ಸ್ವಾಗತ. ಇದು ಕೇವಲ ಒಂದು ಕಾರ್ಯಕ್ರಮವಲ್ಲ, ಇದು ಒಂದು ಭಾವನೆ. ಮಾರ್ಚ್ 3-34 ನಮ್ಮ ಕನ್ನಡ ಚಲನಚಿತ್ರ ಲೋಕ ತನ್ನ ಮೊದಲ ಟಾಕಿ ಚಿತ್ರ ಸತಿಸುಲೋಚನ ಮೂಲಕ ಆ ಇತಿಹಾಸದ ಕ್ಷಣ ಕನ್ನಡ ಚಿತ್ರರಂಗದ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿತು. ಈ ಮಹತ್ವದ ದಿನದಿಂದ ಇಂದಿಗೆ 98 ವರ್ಷಗಳು ಪೂರೈಸಿ 93ಕ್ಕೆ ಕಾಲಿಡುತ್ತಿದ್ದೇವೆ. ಕನ್ನಡ ಮೊದಲ ವಾಕ್ ಚಿತ್ರದ ಸತಿಸುಲೋಚನ ಚಿತ್ರ ನಾಯಕರಾಗಿದ್ದ ಸುಬ್ಬಯ್ಯನಾಯ್ಡು ಅವರ ಮೊಮ್ಮಗ ಸೃಜನ್ ಲೋಕೇಶ್ ಹಾಗೂ ಅವರ ತಾಯಿಯಾದ ಗಿರಿಜಮ್ಮ ಅವರಿಗೆ ಉತ್ಪೂರ್ವಕ ಸ್ವಾಗತ. ಮೌನದಿಂದ ಮಾತಿಗೆ, ಕಪ್ಪು ಬಿಳುಪಿನಿಂದ ಡಿಜಿಟಲ್ ಲೋಕದವರೆಗೆ ನಮ್ಮ ಪಯಣ ಅದ್ಭುತವಾಗಿದೆ. ಇಂದಿನ ವಿಶೇಷತೆ ಏನೆಂದರೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಮೊದಲ ಬಾರಿಗೆ ನಿರ್ಮಾಪಕರೇ ವೇದಿಕೆಯಲ್ಲಿ ಪ್ರದರ್ಶನ ನೀಡುತ್ತಿದ್ದಾರೆ. ಇದು ಒಗ್ಗಟ್ಟಿನ ಹೆಮ್ಮೆಯ ವಿಷಯ. ಈ ಸಂದರ್ಭದಲ್ಲಿ ಸಂಘದ ಪರವಾಗಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘದ ಮಾಜಿ ಅಧ್ಯಕ್ಷರುಗಳು, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾಜಿ ಅಧ್ಯಕ್ಷರುಗಳು, ಪ್ರದರ್ಶಕರ ಸಂಘದ ಅಧ್ಯಕ್ಷರುಗಳು, ವಿತರಕ ಸಂಘದ ಅಧ್ಯಕ್ಷರು ಆಗಿ ಇಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಗಣ್ಯರಿಗೂ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹೀರೋ ಆದರೆ ಮಾತ್ರ ನಾನು ಮಾಡ್ತೀನಿ ಅಂತ ಒಂದು ಮಾತು ಹೇಳಿದಂತೆ ಎಂಥ ಆತ್ಮೀಯ ಸ್ನೇಹ ಅವರದ್ದು ಅಂತ ನನಗೆ ಈಗ ಮನವರಿಕೆ ಆಗ್ತಿದೆ. ಒಂದು ಏನು ಅಂದರೆ ಒಂದು ರೆಕಾರ್ಡ್ ಅದು. ಇವಾಗ ಹೀರೋ ಆಗೋದು ನಾಗೇಂದ್ರ ರಾಯರೇ ಆಗಿರ್ಬೋದಾಗಿತ್ತು, ಬೇರೆಯವರು ಆಗಿರ್ಬೋದಾಗಿತ್ತು. ಆದರೆ ನಾಗೇಂದ್ರ ರಾಯರು ಸುಬ್ಬಯ್ಯನಾಯ್ಡು ಅವರೇ ಆಗಬೇಕು ಅಂತ ಹೇಳಿ ಅವರಿಗೆ ಹೀರೋ ಸ್ಥಾನವನ್ನು ಬಿಟ್ಟುಕೊಟ್ಟಂಥ ಮಹಾನ್ ವ್ಯಕ್ತಿ. ಅವರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಕೊನೆಯ ಉಸಿರಿರೋವರೆಗೂ ನಾನು ನೆನ್ಕೋತಾನೇ ಇರ್ತೀನಿ. ಸೊ ಹಾಗಾಗಿ ನಮ್ಮ ಮಾವನವರು ಅವರು ಒಂದು ಪರಿಶ್ರಮದಿಂದ ಮುಂದೆ ಬಂದವರು. ಪರಿಶ್ರಮದಿಂದ ವೀರಣ್ಣ ಅವರ ನಾಟಕ ಸಂಸ್ಥೆಗೆ ಸೇರ್ಕೋಬೇಕು ಅಂತ ಹೋದಾಗ ತುಂಬ ತೆಳ್ಳಕ್ಕಿದ್ರಂತೆ. ಹಾಡೋಕ್ಕೆ ಬರುತ್ತಾ, ಮಾತಾಡೋಕ್ಕೆ ಬರುತ್ತಾ ಅಂದರೆ ಹೇಳಿಕೊಟ್ರೆ ಮಾಡ್ತೀನಿ ಬುದ್ಧಿ ಅಂತ ಹೇಳಿದ್ರಂತೆ. ಈ ಸಂಭ್ರಮವನ್ನು ನಾವು ಮನೆಯಲ್ಲಿ ಆಚರಿಸ್ಕೊಳ್ಳೋದಲ್ಲ ಅಂತ. ಸುಮಾರು ವರ್ಷ ನಾನು ಮದುವೆಯಾಗಿ 51 ವರ್ಷ ಆಯಿತು. 51 ವರ್ಷದಲ್ಲಿ ಅಂಥ ಸಂಭ್ರಮ ಲೋಕೇಶ್ ಅವರು ಇರೋವರೆಗೂ ನಾನು ನೋಡಿಲ್ಲ. ಬಣ್ಕರ್ ಅವರು ನಾವು ಕೆಲವು ಒಂದು ಇಂಥ ಸಮಾರಂಭಗಳಲ್ಲಿ ಸಣ್ಣದಾಗಿ ಮಾಡಿದಾಗ ನಾವು ಹೋದಾಗ ಗುರುತಿಲ್ಲದೆ ಬಂದು ಸದ್ದಿಲ್ಲದಂತೆ ಹೋಗು ಅಂತ ಹೇಳಿದಾಗೆ ನಾವು ಹೋಗಿ ಅದನ್ನು ಪಾರ್ಟಿಸಿಪೇಟ್ ಮಾಡಿ ಹೋಗ್ತಾ ಇದ್ವಿ ಅಷ್ಟೇ ಹೊರತು ನಮ್ಮನ್ನು ಯಾರು ವೇದಿಕೆ ಮೇಲೆ ಕರೆದು ಹೀಗೆ ಒಂದು ಸಂಭ್ರಮವನ್ನು ಆಚರಿಸ್ಕೊಳ್ಳೋಕ್ಕೆ ನಮ್ಗೆ ಅವಕಾಶ ಕೊಟ್ಟಿರಲಿಲ್ಲ. ಸೊ ಈಚೆಗೆ ನಮ್ಮ ಜಯಮಾಲಾ ಅವರು ನನ್ನ ಆತ್ಮೀಯ ಗೆಳತಿ ಅಂತಲೇ ಹೇಳ್ಕೊಬೋದು. ಅವರು ಒಂದು 75ನೇ ವರ್ಷದಲ್ಲಿ ಎಂಥ ವಿಜೃಂಭಣೆಯಿಂದ ಆಚರಿಸಿದ್ರು ಆ ವಾಕ್ಚಿತ್ರವನ್ನು. ಆ ಸಮಯದಲ್ಲಿ ನಮ್ಮನ್ನೆಲ್ಲ ವೇದಿಕೆ ಮೇಲೆ ಕರೆಸಿ ನಮಗೂ ಗೌರವ ಸ್ಥಾನವನ್ನು ಕೊಟ್ಟರು. ಈಗ 93 ವರ್ಷದಲ್ಲೂ ಕೂಡ ಅವರೇ ಒಂದು ಅಧ್ಯಕ್ಷರಾಗಿ ನಮ್ಮ ವಾಣಿಜ್ಯ ಮಂಡಳಿಯಲ್ಲಿ ಬೆಳಗ್ಗೆ ಕೇಕ್ ಎಲ್ಲ ಕಟ್ ಮಾಡಿ ಆಚರಣೆ ಮಾಡಿದ್ದಾರೆ. ಈಗ ನಿರ್ಮಾಪಕರು ನೀವು ಮೊದಲ ನೀವೇ ಇಂಪಾರ್ಟೆಂಟು. ನೀವಿದ್ರೇ ನಾವು, ನಿಮ್ಮಿಂದಲೇ ನಮ್ಮ ಬದುಕು ಜೀವನ ಎಲ್ಲ. ನೀವು ಈ ಸಂಭ್ರಮವನ್ನು ಆಚರಿಸ್ಕೊತಾ ಇರೋದು ನನಗೆ ನಿಜಕ್ಕೂ ಒಂಥರ ಹೆಮ್ಮೆ ಅನ್ನಿಸ್ತಿದೆ. ನಮ್ಮ ನಿರ್ಮಾಪಕರೆಲ್ಲ ನಮ್ಮ ಜೊತೆಯಲ್ಲಿದ್ದಾರೆ, ಆ ಚಿತ್ರರಂಗದ ಇತಿಹಾಸವನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ಒಂದು ಬಹಳ ಖುಷಿ ಆಗ್ತಿದೆ. ಮಿತ್ರ ಅವರೇ, ನಿಮಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಬಹಳ ಇಷ್ಟೊಂದು ಜನ ಸೇರಿಕೊಂಡು ನೀವು ಮಾಡ್ತಾ ಇದ್ದೀರಾ, ಸಂಭ್ರಮಿಸ್ತಾ ಇದ್ದೀರಾ. ಒಂದು ಹಬ್ಬದ ವಾತಾವರಣ ಇಲ್ಲಿದೆ. ಹಾಗಾಗಿ ನನ್ನನ್ನು, ನನ್ನ ಮಗನನ್ನು ಇದಕ್ಕೆ ಕರೆಸ್ಕೊಂಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೀಗೆ ಮುಂದುವರೆದು 100 ವರ್ಷವನ್ನು ಚೆನ್ನಾಗಿ ಆಚರಿಸಿ ಆ ವರ್ಷದಲ್ಲೂ ನಾನು ಇರುವ ಹಾಗೆ ಆಗಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ. ಚಿತ್ರರಂಗಕ್ಕೆ ಒಂದು ಸಂಭ್ರಮದ ದಿನ. ನಾವೆಲ್ಲರೂ ಕೂಡ 93 ವರ್ಷವನ್ನು ಚಿತ್ರರಂಗದಲ್ಲಿ ಬಹಳಷ್ಟು ಜನ ಸಾಧನೆ ಮಾಡೋಗಿದ್ದಾರೆ. ಅಂಥ ಮಹನೀಯರನ್ನು ನೆನೆಸ್ಕೊಳ್ಳೋಂಥ ದಿನ ಇವತ್ತು. ಯಾಕೆ ಅಂತ ಹೇಳಿದ್ರೆ ಆ ಪುಣ್ಯಾತ್ಮರು ಕಟ್ಕೊಟ್ಟಂಥ ಈ ಚಿತ್ರರಂಗ, ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಂಥವರು ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಇಂಥ ಮಹನೀಯರು ಈ ಒಂದು ಚಿತ್ರರಂಗವನ್ನು ಈ ಮಟ್ಟಕ್ಕೆ ತೊಗೊಂಬಂದಿದ್ದಾರೆ. ನಾನು ಎಲ್ಲ ನನ್ನ ನಿರ್ಮಾಪಕರಲ್ಲಿ, ಬಂಧುಗಳಲ್ಲಿ, ಚಿತ್ರರಂಗದ ಎಲ್ಲ ಬಂಧುಗಳಲ್ಲಿ ಕೇಳ್ಕೊಳ್ತೀನಿ, ಈ ಒಂದು ಸಂದರ್ಭದಲ್ಲಾದರೂ ಕೂಡ ನಾವೆಲ್ಲ ಒಟ್ಟಾಗಿ ಒಂದಾಗಿ ಈ ಚಿತ್ರರಂಗಕ್ಕೆ ಏನೇನು ಆಗಬೇಕು ಅದನ್ನೆಲ್ಲ ಪಡ್ಕೊಳ್ಳೋಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ. ಬಹುಶಃ
ನಾವು ಚಿತ್ರರಂಗಕ್ಕೆ ಬಂದು ಸುಮಾರು 50 ವರ್ಷ ಆಗಿರ್ಬೋದು. ಹಿಂದಿನ ಇವತ್ತು 93 ವರ್ಷ, 75ನೇ ವರ್ಷದ ಸಂಭ್ರಮವನ್ನು 53ನೇ ವರ್ಷದ ಸಂಭ್ರಮನ ನಾವು ಆಚರಣೆ ಮಾಡಿದ್ದು. 93 ನಾವು ಆಚರಣೆ ಮಾಡಿದ್ದು. 75ನೇ ವರ್ಷದ ಒಂದು ಸಮಾರಂಭವನ್ನು ಆಚರಣೆ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಭಾರತೀಯ ಚಿತ್ರರಂಗವನ್ನು ಕರ್ನಾಟಕಕ್ಕೆ ಕರ್ಕೊಂಡು ಬಂದು ಅವತ್ತು ಕಾರ್ಯಕ್ರಮವನ್ನು ಮಾಡಿದಂಥವರು ಚಲನಚಿತ್ರ ವಾಣಿಜ್ಯ ಮಂಡಳಿ ಮತ್ತು ಅಧ್ಯಕ್ಷರಾದಂಥ ಜಯಮಾಲ್ ಅವರ ಮುಂದಾಳತ್ವದಲ್ಲಿ. ಮುಂದಿನ ದಿನಗಳಲ್ಲಿ ಈ ಒಂದು 100ರ ಸಂಭ್ರಮವನ್ನು ಕಾಡುವಂಥ ಸಮಯ ಆದಷ್ಟು ಬೇಗ ಬರಲಿ. ಅವತ್ತೆಲ್ಲರೂ ಕೂಡ ನಾವು ಸೇರೋಣ. ಪ್ರತಿ ವರ್ಷ ಇದು ನಿತ್ಯ ನಿರಂತರವಾಗಿ ನಡೆಯಬೇಕು. ಪ್ರತಿ ವರ್ಷ ಈ ಒಂದು 93, 94, 95 ಈ ಎಲ್ಲ ದಿನಗಳನ್ನು ನಾವು ಆಚರಣೆ ಮಾಡ್ಕೊಂಡ್ಬರೋಣ. ಮತ್ತೊಮ್ಮೆ ನಾವೆಲ್ಲರೂ ಕೂಡ ಶಕ್ತಿ ಮೀರಿ ಚಿತ್ರರಂಗವನ್ನು ಉಳಿಸುವಂಥ ಕೆಲಸ ಮಾಡಬೇಕಾಗಿದೆ. ಇವತ್ತಿನ ದಿವಸ ಚಿತ್ರರಂಗ ಯಾವ ಮಟ್ಟಕ್ಕೆ ಯಾವ ಹಂತದಲ್ಲಿ ಹೋಗ್ತಾ ಇದೆ ಅನ್ನೋದನ್ನು ನೋಡಿದ್ರೆ ಭಯ ಆಗುತ್ತೆ. ಅದನ್ನು ಸರಿಪಡಿಸುವಂಥ ಕೆಲಸವನ್ನು ನಾನೆಲ್ಲ ನಿರ್ಮಾಪಕರು, ನಿರ್ದೇಶಕರು, ತಂತ್ರಜ್ಞರು ಮಾಡಬೇಕು ಅಂತ ನಾನು ಇಲ್ಲಿ ಅತ್ಯಂತ ಕಳಕಳಿಯಿಂದ ಅವರನ್ನು ಮನವಿ ಮಾಡ್ಕೊಳ್ತೀನಿ. ಯಾಕೆಂತ ಹೇಳಿದ್ರೆ ವಾರಕ್ಕೆ 6, 7 ಪಿಕ್ಚರ್ ಬಿಡುಗಡೆ ಆಗುತ್ತೆ. ಸಂಜೆ ಆದರೆ 2 ಚಿತ್ರ ಇರಲ್ಲ. ಬಹಳ ನೋವಾಗ್ತಾ ಇದೆ. ಆ ಚಿತ್ರರಂಗ 93 ವರ್ಷ ನಾವು ಬದುಕಿ ಬಂದಿದ್ದೀವಲ್ಲ, ಇವತ್ತು ನೋಡಿದ್ರೆ ಯಾಕೆ ಈ ಥರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಮೆಲ್ರಿಗೂ ಕೂಡ ಆತಂಕ ಇದೆ. ಹಾಗಾಗಿ ಅದನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ಇವತ್ತಾದರೂ ನಾವೆಲ್ಲ ಒಟ್ಟಾಗಿ ಸೇರಿ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ಏನು ಬೆಳಗ್ಗೆ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸಾಂಕೇತಿಕವಾಗಿ ಒಂದು ಹಿರಿಯರನ್ನು ಸ್ಮರಣೆ ಮಾಡಿಕೊಳ್ಳೋದ್ರ ಮೂಲಕ ಆ ಕಾರ್ಯಕ್ರಮ ಪ್ರಾರಂಭ ಆಗಿ ಇವತ್ತು ಚಲನಚಿತ್ರ ನಿರ್ಮಾಪಕರ ಸಂಘ ಅಧ್ಯಕ್ಷ ಆದಂಥ ರಾಮಮೂರ್ತಿ ಮತ್ತು ಅವರೆಲ್ಲ ಗೆಳೆಯರು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅತ್ಯಂತ ಖುಷಿಯಾಗಿದೆ, ಸಂತೋಷ ಆಗಿದೆ. ಒಳ್ಳೆಯದಾಗಲಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈ ದಿನ ಇದೊಂದು ಸುದಿನ. ಚಿತ್ರರಂಗದಲ್ಲಿ ತೊಡಗಿಸ್ಕೊಂಡಂಥವರಿಗೆ ಇದು ಅತ್ಯಂತ ಶುಭ ದಿನ. ಮೂಕಿ ಚಿತ್ರದಿಂದ ವಾಕ್ಚಿತ್ರಕ್ಕೆ ಬಂದಾಗ ವಾಕ್ಚಿತ್ರದಲ್ಲಿ ಸತಿ ಸುಲೋಚನಾ ಬಿಡುಗಡೆಯಾಗಿ ಪ್ಯಾರಾಮೌಂಟಲ್ಲಿ 6 ವಾರಗಳ ಕಾಲ ಯಶಸ್ವಿ ಪ್ರದರ್ಶನಗೊಂಡಂಥ ಚಿತ್ರ. ಇವತ್ತು ನನ್ನ ಪಕ್ಕ ಅವರ ಮೊಮ್ಮಗ ಸುಬ್ಬಯ್ಯನಾಯ್ಡು ಅವರ ಮೊಮ್ಮಗ ಅವರು ಇಲ್ಲಿದ್ದಾರೆ. ಶ್ರೀಮತಿ ಗಿರಿಜಾ ಲೋಕೇಶ್ ಅವರ ಸೊಸೆ ಇಲ್ಲಿದ್ದಾರೆ. ಸಾಂಕೇತಿಕವಾಗಿ ಇದ್ದಾರೆ. ಆದರೆ ಉದ್ಯಮ ನಾವು ಯಾವತ್ತೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ. ಈ ದಿನವನ್ನು ನಮ್ಮನ್ನು ಕಟ್ಟಿ ಬೆಳೆಸಿದವರನ್ನು ನಾವು ನೆನೆಸ್ಕೊಳ್ದೆ ಹೋದರೆ ಮುಂದಿನ ದಿನಕ್ಕೆ, ಮುಂದಿನ ಪೀಳಿಗೆಗೆ ನಾವು ಏನೂ ಕೊಡಲಿಕ್ಕೆ ಸಾಧ್ಯವಿಲ್ಲ. ಅಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥ ಇವರೆಲ್ಲರ ಕೊಡುಗೆಯನ್ನು ನಾವು ಒಂದು ಕ್ಷಣ ಸ್ಮರಿಸುವಂತಹ, ಯಾರ ಹೆಸರು ಹೇಳೋದು, ಮೇಲಿಂದ ಕೆಳವರೆಗೂ ಚಿತ್ರರಂಗದಲ್ಲಿ ಸ್ಥಿರತೆಯನ್ನು ತಂದುಕೊಟ್ಟಂತಹ ಗುಬ್ಬಿ ವೀರಣ್ಣನವರು, ಚಿತ್ರರಂಗದಲ್ಲಿ ಘನತೆಯನ್ನು ತಂದುಕೊಟ್ಟಂತಹ ನಮ್ಮ ಶಂಕರ್ ಸಿಂಗ್ ಅವರು, ಚಿತ್ರರಂಗದಲ್ಲಿ ಸಾಂಸ್ಕೃತಿಕ ಲೋಕದ ಕೇಂದ್ರ ಬಿಂದುವಾಗಿ ಕಾರ್ಯನಿರ್ವಹಿಸಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರು, ಅವರ ಪೀಳಿಗೆಯಲ್ಲಿ ಅನೇಕರು ಒಬ್ಬೊಬ್ಬರ ಹೆಸರು ಹೇಳಿದ್ರೆ ಸಾಲೋದೇ ಇಲ್ಲ. ಸಾವಿರಾರು ಚಿತ್ರ, ಸಾವಿರಾರು ಗಣ್ಯರು, ಸಾವಿರಾರು ಕಲಾವಿದರು, ಸಾವಿರಾರು ತಂತ್ರಜ್ಞರು, ಎಲ್ಲ ತಂತ್ರಜ್ಞರು ಕೂಡ ಅವರ ಕೊಡುಗೆ ನೀಡಿರೋದ್ರಿಂದ ಚಿತ್ರೋದ್ಯಮ ಇವತ್ತು ಇಷ್ಟು ಸಂಭ್ರಮಿಸ್ಕೊಳ್ಳುವಂಥ ಹಂತಕ್ಕೆ ಬಂದಿದೆ. ನಾನು ರಾಮಮೂರ್ತಿ ಅವರಿಗೆ ನನ್ನ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಾಂಕೇತಿಕವಾಗಿ ನಿರ್ಮಾಪಕರನ್ನು ಇವತ್ತು ಒಟ್ಟುಗೂಡಿಸ್ಕೊಂಡು ಇವತ್ತು ಎಲ್ಲರನ್ನು ಸೇರಿಸಿ ಎಲ್ಲರನ್ನು ತೊಡಗಿಸ್ಕೊಂಡು ನಿರ್ಮಾಪಕ ಇವತ್ತು ಎಷ್ಟು ಕಷ್ಟದಲ್ಲಿದ್ದಾನೆ ಅನ್ನೋದನ್ನು ಅದು ಬಾಯಲ್ಲಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಒಂದು ಪದದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಂಕೇತಿಕವಾಗಿ ನಮ್ಮಲ್ಲಿ ಮಾತನಾಡಿದಂತಹ ಕೊನೆಯ ಮೀಟಿಂಗು ಜೋಸೈಮನ್ರವರು ಇದೇ ಕಾರ್ಯಕ್ರಮವನ್ನು ನಾವು ಮಾಡ್ತೀನಿ ಅಂತ ಅಂದಾಗ ಅವರು ಹೇಳಿದಂಥ ಲಾಸ್ಟ್ ಮಾತು ನನಗೆ ಇವತ್ತಿಗೂ ಕೂಡ ಪ್ರಿಕ್ ಆಗುತ್ತೆ. ಅಂದರೆ ಇದರ ಅರ್ಥ ಏನಂದರೆ ಚಿತ್ರರಂಗ ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನು ನೀವು ಸಾಂಕೇತಿಕವಾಗಿ ನೋಡ್ಬೋದು. ಒಂದು ಮಾತನ್ನು ಹೇಳಿದ್ರು, ಸಂಭ್ರಮ ಮತ್ತು ಆಚರಣೆಯಲ್ಲಿ ಬಹಳ ವ್ಯತ್ಯಾಸ ಇದೆ. ಸಂಭ್ರಮ ಅನ್ನುವಂಥದ್ದು 100ರಲ್ಲಿ 50ರಲ್ಲಿ 25ರಲ್ಲಿ 75ರಲ್ಲಿ ನಡೆಯುತ್ತೆ. ಆದರೆ ಆಚರಣೆ ಅನ್ನೋದು ಪ್ರತಿ ವರ್ಷವೂ ನಡೆಯುವಂಥದ್ದು.
ಆಚರಣೆಯನ್ನು ನಾವು ಯಾವತ್ತೂ ಕೂಡ ಬಿಡಬಾರ್ದು. ಆದರೆ ನನ್ನದೊಂದು ಕೋರಿಕೆ, ದಯವಿಟ್ಟು ನಮ್ಮ ನಿರ್ಮಾಪಕರಿಂದ ಹಿಡಿದು ಪ್ರತಿ ಚಿತ್ರರಂಗ ಅತ್ಯಂತ ಕಷ್ಟದಲ್ಲಿದೆ. ಮಾತ್ರೆಗೆ ಒಂದು 2,000 ರೂಪಾಯಿ ತಿಂಗಳಿಗೆ ಕೊಡಿ ಅನ್ನುವಂಥ ಒಂದು ಮಾತನ್ನು ಹೇಳಿಬಿಟ್ಟು ಅದು ಹೇಳಿದ ಒಂದು ಅರ್ಧ ಗಂಟೆಯಲ್ಲಿ ಮನುಷ್ಯ ನಮ್ಮ ಜೊತೆಯಲ್ಲಿ ಇಲ್ಲ ಅಂತ ಅನ್ನೋದಾದರೆ, ಆ ಮಾತು ಯೋಚನೆ ಮಾಡಿ ನಮ್ಮ ಉದ್ಯಮ ಎಷ್ಟು ಗಟ್ಟಿಯಾಗಿದೆ. ನಮ್ಮನ್ನು ಇಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋದಂಥ ನಿರ್ಮಾಪಕರ ಸ್ಥಿತಿ ಯಾವ ರೀತಿಯಾಗಿದೆ. ನಿರ್ದೇಶಕರು ಚಿತ್ರವನ್ನು ಕಟ್ಟಿಕೊಡುವಂಥವ್ರು, ಆ ನಿರ್ದೇಶಕನ ಸ್ಥಿತಿ ಹೇಗಿದೆ ಅನ್ನೋದನ್ನು ನಾವೆಲ್ಲರೂ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ. ಈ ಆತ್ಮಾವಲೋಕನ ಮಾಡಿಕೊಳ್ಳುವಾಗ ನನಗೆ ಇವಾಗ ಅನಿಸುತ್ತೆ, ಎಷ್ಟೇ ಕಷ್ಟ ಇರಲಿ ನಾನು ಹೇಳ್ತೀನಿ, ಸಂಭ್ರಮಿಸ್ಕೊಳ್ಳೋದು, ಆ ದಿನವನ್ನು ನೆನೆಸ್ಕೊಳ್ಳೋದು ಇದು ಬಹಳ ಮುಖ್ಯವಾಗುತ್ತೆ. ಇವತ್ತು ರಾಜೇಶ್ ಬ್ರಹ್ಮರವರು ಮತ್ತು ಅವರ ತಂಡದವರು ಎಲ್ಲರೂ ಬಹಳಷ್ಟು ಜನ ಭಾಗಿಯಾಗಿದ್ದಾರೆ. ತಮಗೆಲ್ಲರಿಗೂ ಶುಭವನ್ನು ಕೋರ್ತೇನೆ, ಶುಭಾಶಯವನ್ನು ಹೇಳ್ತೇನೆ. ತಾವೆಲ್ಲರೂ ಕೂಡ ತಮ್ಮ ದುಃಖವನ್ನು, ಹೆಪ್ಪು ಕಟ್ಟಿದ ದುಃಖವನ್ನು ಒಳಗಿಟ್ಕೊಂಡು ಹೊರಗಡೆ ನೀವು ಇವತ್ತು ಸಾಂಕೇತಿಕವಾಗಿ ನೃತ್ಯ ಮಾಡ್ತಿದ್ದೀರ. ನಿಮಗೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಹೇಳ್ತಾ, ಮುಂದಿನ ದಿನದಲ್ಲಿ ನಾವೆಲ್ಲರೂ ಒಟ್ಟಾಗಿ, ನಾವು ಇರ್ತೀವೋ ಇಲ್ವೋ ಗೊತ್ತಿಲ್ಲ, 100ನೇ ವರ್ಷಕ್ಕೆ ಯಾರು ಇರ್ತಾರೆ ಯಾರು ಇರೋದಿಲ್ಲ ಅನ್ನೋದು ಗೊತ್ತಿಲ್ಲ. ಯಾಕೆ ಹೇಳಿದೆ ಅಂದರೆ 75ರಲ್ಲಿ 108 ಜನಕ್ಕೆ ಸನ್ಮಾನಿಸಿದ್ದೀವಿ, 60 ಜನರನ್ನು ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. 24 ಜನ ಮಾತ್ರ ಬದುಕಿದ್ದಾರೆ. ನೀರಿನ ಮೇಲಿನ ಗುಳ್ಳೆ ಥರ ನೀವು ನಾವು ಯಾರೋ ಶಾಶ್ವತವಲ್ಲ. ಆದರೆ ನಾವು ನಡೆಸಿಕೊಟ್ಟಂತಹ ಈ ಕ್ಷಣ ಶಾಶ್ವತ. ನಿಮಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರ. ಎಲ್ಲ ಗಣ್ಯರಿಗೂ ವಂದನೆಗಳು. ಈ ಒಂದು ಸಂಭ್ರಮ ಇವಾಗ ಜಸ್ಟ್ ಫಿಲ್ಮ್ ಚೇಂಬರಲ್ಲಿ ಮುಗಿಸ್ಕೊಂಡ್ಬಂದ್ವಿ. ಅಲ್ಲಿದ್ದವ್ರಿಗೆ ನನ್ನ ಮಾತು ರಿಪೀಟ್ ಅನ್ನಿಸ್ಬೋದು, ಆದರೆ ಇಲ್ಲಿ ನಮ್ಮ ಮಿಕ್ಕಿದವ್ರಿಗೆ ಫಸ್ಟ್ ಟೈಮ್ ಹೇಳ್ದಂಗಿರುತ್ತೆ. ಯಾಕಂದರೆ ನಾನು ಅದನ್ನೇ ಹೇಳಬೇಕು ಅಂತ ಇರೋದು. ಒಂದು ಏನಂದರೆ ಭಾಷಣ ಬರ್ಕೊಂಬರೋದು ಅಥವಾ ಅದ್ರ ಬಗ್ಗೆ ಮಾತಾಡೋದಾಗಲಿ ಇನ್ನೊಂದು ನನಗೆ ವಿಚಾರ ಗೊತ್ತಿಲ್ಲ. ಬಟ್ ಮನ್ಸಿಗೆ ಬಂದಿದ್ದನ್ನು ಮಾತ್ರ ನಾನು ಹೇಳ್ತಾ ಇದ್ದೀನಿ. ಒಂದು ಸಿನಿಮಾ ಒಂದು ಇತಿಹಾಸ ಕ್ರಿಯೇಟ್ ಮಾಡುತ್ತೆ ಅಂದರೆ ಅದಕ್ಕೆ ಒಂದು ಏನಂತಾರೆ ಬಹಳ ಮಹತ್ವಪೂರ್ಣವಾದ ಒಂದು ಕಾರಣ ಇರಬೇಕು. ಯಾಕಂದರೆ ಸತಿ ಸುಲೋಚನಾ ಸಿನಿಮಾ ಶುರುವಾಗಿದ್ದೇ ಒಂದು ವಿಸ್ಮಯ. ಯಾಕಂದರೆ ಆ ಒಂದು ಸಿನಿಮಾ ಶುರು ಮಾಡಬೇಕಾದ್ರೆ ಪ್ರೊಡ್ಯೂಸರ್ ಹುಡ್ಕೋದು, ಡೈರೆಕ್ಟರ್ ಹುಡ್ಕೋದು, ಇದನ್ನೆಲ್ಲ ಒಂದೊಂದು ಪ್ರೋಸೆಸ್ ನೋಡಿದಾಗ್ಲೇ ಒಂದು ಮಜಾ ಕೊಡುತ್ತೆ. ಯಾಕಂದರೆ ಅಷ್ಟು ಏನೂ ಒಂದು ಸವಲತ್ತುಗಳಿಲ್ಲದೆ ಎಲ್ಲ ಮಾಡಿದಂತಹ ಒಂದು ಸಿನಿಮಾಗಳು. ಆಮೇಲೆ ನಮ್ಮ ಪಿ ಶೇಷಾದ್ರಿ ಅವರು ಇಲ್ಲೇ ಇದ್ದಾರೆ. ಇವಾಗ ಸತಿ ಸುಲೋಚನಾ ಸಿನಿಮಾ ಹೇಗಾಯಿತು ಅನ್ನೋದ್ರ ಬಗ್ಗೆ ಸಿನಿಮಾ ಮಾಡುವಂಥ ಒಂದು ಪ್ರಯತ್ನವನ್ನು ನಾವಿಬ್ಬರು ಮಾಡ್ತಾ ಇದ್ದೀವಿ. ಅದರಲ್ಲಿ ಅವ್ರು ರಿಸರ್ಚ್ ಮಾಡಿರ್ಬೇಕಾದ್ರೆ ಸೆಟ್ ಹಾಕ್ತಾ ಇದ್ದಿದ್ದು 360 ಡಿಗ್ರಿ ಸೆಟ್ ಹಾಕಿ ಟಾಪಲ್ಲಿ ಇದು ರೂಫ್ ಇರ್ತಾ ಇರಲ್ವಂತೆ. ಬರೀ ರಿಫ್ಲೆಕ್ಟರ್ಸ್ಗಳಲ್ಲಿ ಸೂರ್ಯ ಯಾವ ಥರ ಮೂವ್ ಮಾಡ್ತಾನೆ ಅದರಲ್ಲಿ ರಿಫ್ಲೆಕ್ಟರ್ಗಳು ಇಟ್ಕೊಂಡು ಲೈಟಿಂಗ್ ಮಾಡಿದಂಥ ಸಿನಿಮಾ ಇದಾಗಿದೆ. ಆಮೇಲೆ ಒಂದು ಕಡೆ ಒಂದು ಯುದ್ಧದ ಸೀನ್ ನಡೆಯುತ್ತೆ ಅಂತ ಬಂದಾಗ ಆ ಯುದ್ಧದ ಸೀನಲ್ಲಿ ಸೈನಿಕರು ಬೇಕು ಅಂದಾಗ ಇಡೀ ಊರಿಗೆ ಡಂಗೂರ ಸೇರಿಸ್ತಾರೆ. ಈ ಥರ ಸಿನಿಮಾ ನಡೀತಾ ಇದೆ, ನೀವು ಆ ಸೈನಿಕರು ಪಾರ್ಟ್ ಮಾಡ್ತೀರಾ ಅಂದರೆ ಇಡೀ ಊರೇ ಬರುತ್ತೆ. ಅವರಿಗೆಲ್ಲ ಕಾಸ್ಟ್ಯೂಮ್ ಹೊಲಿಸಿ ಸಿನಿಮಾ ಮಾಡಿದಂಥ ಒಂದು ಸಾಧನೆ ಅದು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಸತಿ ಸುಲೋಚನಾ ಬರೀ ಒಂದು ಸಿನಿಮಾ ಅಲ್ಲ, ಬರೀ ಒಂದು ಹಿಸ್ಟ್ರಿ ಅಲ್ಲ, ಬರೀ ಒಂದು ದೊಡ್ಡ ಸಾಧನೆ ಬಗ್ಗೆ ನಾವು ಮಾತಾಡುವಂಥ ಒಂದು ಸಿನಿಮಾ ಬರೀ ಅಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ. ಅದು ಒಂದು ನಮಗೆ ನಮ್ಮ ಇಂಡಸ್ಟ್ರಿಯ ಒಂದು ಟೆಕ್ಸ್ಟ್ ಬುಕ್ ಆಗಬೇಕಾಗಿದೆ. ಯಾವ ರೀತಿಯಲ್ಲಿ ಸಿನಿಮಾ ಬೆಳೆದು ಬಂತು ಅನ್ನೋದು ಗೊತ್ತಾಗಬೇಕಾಗಿದೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮೋರ್ ದೆನ್ ಎನಿಥಿಂಗ್ ಎಲ್ಸ್ ಇದರಲ್ಲಿ ಇರುವಂತಹ ಅಷ್ಟು ಜನ ಸಾಧಕರು, ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ಸು, ಆರ್ಟಿಸ್ಟು, ಟೆಕ್ನಿಷಿಯನ್ಸ್ ಎಲ್ಲರೂ ದೇ ಆರ್ ಸೋ ವೆರಿ ಇಂಪಾರ್ಟೆಂಟ್. ನಾನು ಅದಕ್ಕೆ ಪ್ರತಿ ಸಲ ಹೇಳ್ತಾ ಇರ್ತೀನಿ, ಇದು 90 ವರ್ಷದ ಆಚರಣೆ ಸತಿ ಸುಲೋಚನಾ ಮಾತ್ರ ಆಗಬಾರ್ದು. ಈ 90 ವರ್ಷಗಳಲ್ಲಿ ಬಂದಿರುವಂತಹ ಅನೇಕ ಸಾಧಕರನ್ನ ನಾವು ಗುರುತಿಸಬೇಕಾಗುತ್ತೆ. ಐ ರಿಕ್ವೆಸ್ಟ್ ನಿಮ್ಮ ಪ್ರೊಡ್ಯೂಸರ್ ಯೂನಿಯನ್ ಆಮೇಲೆ ಫಿಲ್ಮ್ ಚೇಂಬರಲ್ಲಿ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ವಿ ಶುಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ವಾಲ್ ಆಫ್ ಫೇಮ್ ಬೇಕೇ ಬೇಕು. ಅದನ್ನು ಜನರಿಗೆ ಗೊತ್ತಾಗಬೇಕು, ಅವರ ಸಾಧನೆ ಬಗ್ಗೆ ಮಾತಾಡಬೇಕು. ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಬಹಳ ಒಂದು ಹಂಬಲ್ ರಿಕ್ವೆಸ್ಟು. ಆ್ಯಂಡ್ ದಯವಿಟ್ಟು ಇದನ್ನು ಎಲ್ಲ ದೊಡ್ಡ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು, ಹೋರಾಟಗಾರರು, ಸಾಧಕರು ಎಲ್ಲರೂ ಇದ್ದೀರಾ. ದಯವಿಟ್ಟು ಸುಬ್ಬಯ್ಯ ನಾಯ್ಡು ಅವರ ಹೆಸರು, ಆಮೇಲೆ ಇನ್ನು ನಾನು ಅವರೊಬ್ಬರನ್ನೇ ಅಂತಲ್ಲ, ತುಂಬ ಸಾಧನೆ ಮಾಡಿದವರಿದ್ದಾರೆ. ಬಾಲಣ್ಣ ಆಗಿರ್ಬೋದು, ನರಸಿಂಹರಾಜು ಆಗಿರ್ಬೋದು, ಡೈರೆಕ್ಟರ್ಗಳು, ದೊಡ್ಡ ಡೈರೆಕ್ಟರ್ಗಳು, ವಿಲ್ಲನ್ಗಳು ಎಲ್ಲರನ್ನೂ ನಾವು ಸಂಭ್ರಮಿಸಬೇಕು. ಅವರ ಹೆಸರು ಶಾಶ್ವತವಾಗಿರಬೇಕು. ಮೊದಲ ವಾಕ್ಚಿತ್ರದ ನಾಯಕ ನಟ ಸುಬ್ಬಯ್ಯ ನಾಯ್ಡು ಅವರ ಹೆಸರು ಎಲ್ಲೂ ಶಾಶ್ವತವಾಗಿ ಉಳಿದಿಲ್ಲ. ಸೊ ಹಾಗಾಗಿ ಒಂದು ಸ್ಮಾರಕಕ್ಕೆ ಅಥವಾ ಒಂದು ರಸ್ತೆಗೆ ಒಂದು ಹೆಸರಿಡುವಂಥ ಕೆಲಸ ಆಗಬೇಕು. ಇದನ್ನು ದಯವಿಟ್ಟು ಅದನ್ನು ಸೀರಿಯಸ್ ಆಗಿ ತೊಗೊಳ್ಳಿ ಅನ್ನೋದು ನನ್ನ ಒಂದು ರಿಕ್ವೆಸ್ಟು. ಆ್ಯಂಡ್ ಇವತ್ತು
ಮಾರ್ಚ್ 3ನೇ ತಾರೀಕು ಸಿನಿಮಾ ರಿಲೀಸ್ ಆಗಿದೆ. ಹೋದ ವರ್ಷ ನಾವು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ, ಈ ಸಿನಿಮಾ ನಾವು ಶುರು ಮಾಡ್ತಾ ಇದೀವಿ ಅಂತ. ಇವತ್ತು ಪಿ ಶೇಷಾದ್ರಿ ಸರು ನಮ್ಮ 3:34ಕ್ಕೆ ಒಂದು ಒಳ್ಳೆಯ ಒಂದು ವಿಡಿಯೋವನ್ನು ಮಾಡಿದ್ದಾರೆ, ಅದನ್ನು ನಿಮಗೆ ತೋರಿಸ್ಬೇಕು ಅಂತ ಇದ್ದೀನಿ. ಇದರಲ್ಲಿ ನನ್ನ ಕಾಂಟ್ರಿಬ್ಯೂಷನ್ 0. ಆಲ್ ಕ್ರೆಡಿಟ್ ಗೋಸ್ ಟು ಶೇಷಾದ್ರಿ ಸರ್. ಸರ್ ದಯವಿಟ್ಟು ಅಲ್ಲೇ ನಿಂತು ಆಲ್ ಕ್ರೆಡಿಟ್ ಗೋಸ್ ಟು ಶೇಷಾದ್ರಿ ಸರ್. ತುಂಬ ಅದ್ಭುತವಾದಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾ ಮಾಡಬೇಕು ಅಂತ ಬಂದಿದ್ವಿ. ಈ ಒಂದು ಸಿನಿಮಾ ಇದು ಕೇವಲ ನನ್ನ ಕುಟುಂಬದ ಸಿನಿಮಾ ಅಲ್ಲ, ಇದು ನಮ್ಮ ಚಿತ್ರರಂಗದ ಕುಟುಂಬದ ಒಂದು ಸಿನಿಮಾ ಆಗಬೇಕು. ಇದಕ್ಕೆ ತುಂಬ ಒಂದು ರಿಸರ್ಚ್ ಬೇಕು, ಅದೇ ರೀತಿಯಾದಂಥ ಒಂದು ಎಫರ್ಟ್ಸ್ ಬೇಕು, ಅದೇ ರೀತಿಯಾದಂಥ ಹಣ ಬೇಕು, ಅದೇ ರೀತಿಯಾದಂಥ ಬಿಕಾಸ್ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು 1930s. ಇವಾಗ 10 ವರ್ಷ ಹಿಂದೆ ತೋರಿಸೋದು ಬೆಂಗಳೂರಿನ 10 ವರ್ಷ ಹಿಂದೆ ತೋರಿಸೋದೇ ತುಂಬ ಕಷ್ಟ ಇದೆ. 1930s ಆದಂಥ ಒಂದು ಸಿಚುವೇಶನ್ನ ನಾವು ತೊಗೊಂಬಂದು ಇದನ್ನು ಮಾಡಿದಾಗ ಪ್ರತಿ ಸಲ ಬೇರೆ ಭಾಷೆಯಲ್ಲಿ ಬರುವಂಥ ಈ ಥರ ಸಿನಿಮಾಗಳು ಬಂದಾಗ ನಾವೆಲ್ಲರೂ ಹೇಳ್ತೀವಿ ಏನು ಚೆನ್ನಾಗಿ ಮಾಡಿದ್ದಾರೆ, ನಮ್ಮ ಕನ್ನಡದಲ್ಲಿ ಯಾಕೆ ಮಾಡೋದಕ್ಕಾಗಲ್ಲ ಅನ್ನೋದ್ರ ಬಗ್ಗೆ ವಿಮರ್ಶೆ ಮಾಡ್ತೀವಿ. ಮಾಡೋ ಆಪರ್ಚುನಿಟಿ ಇದ್ದಾಗ ಯಾರೂ ಅದಕ್ಕೆ ಐಡಿಯಾಗಳು ಯಾವ ಥರ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಇವತ್ತು ಕರೆಕ್ಟ್ ಜಾಗದಲ್ಲಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈ ಸಿನಿಮಾಗೆ ಹಲವಾರು ಜನ ಸ್ನೇಹಿತರು ಸೇರಿಕೊಂಡು ಮಾಡಬೇಕಾಗಿರುವಂತಹ ಒಂದು ಕೆಲಸಗಳಿದೆ. ದಯವಿಟ್ಟು ಅದನ್ನು ಒಂದು ದೊಡ್ಡ ಒಂದು ಸಿನಿಮಾ ಮಾಡಬೇಕು ಅನ್ನೋದೊಂದು ಆಸೆ ಇದೆ ನನಗೆ. ನನ್ನ ಜೀವನದಲ್ಲಿ ಇರೋದು 2 ಆಸೆ. ಒಂದು, ಈ ಸಿನಿಮಾದಲ್ಲಿ ನನ್ನ ತಾತನ ಪಾತ್ರ ಮಾಡ್ತಾ ಇದ್ದೀನಿ, ಅದಕ್ಕೆ ಯಾವ ರೀತಿಯಲ್ಲಿ ನನ್ನ ಜೀವನ ನಾನು ಆಲ್ರೆಡಿ ಕಾನ್ ಆನ್ ಮೈ ನೀಸ್ ಟು ಮೈ ಡೈರೆಕ್ಟರ್. ನಾನು ಅವ್ರಿಗೆ ಅರ್ಪಿಸ್ಕೊಂಡ್ಬಿಟ್ಟಿದ್ದೀನಿ, ಹೇಳಿದ್ದೀನಿ ನೀವು ಹೆಂಗೆ ಬೋಲ್ಡ್ ಮಾಡ್ತೀರಾ ಹಂಗಿದ್ದೀನಿ ಸರ್ ಅಂತ ಹೇಳಿದ್ದೀನಿ. ಇನ್ನೊಂದು, ಅದು ನನ್ನ ಸ್ವಾರ್ಥ ಅಷ್ಟೇ, ಏನು ಅಂದರೆ ಸ್ಟೇಟ್ ಅವಾರ್ಡ್ ಗೆಲ್ಲಬೇಕು ಅನ್ನೋದು ನನಗೆ ತುಂಬ ಆಸೆ. ಯಾಕಂದರೆ ನಮ್ಮ ಅಮ್ಮ ಗೆದ್ದಾಯಿತು, ನಮ್ಮ ಅಪ್ಪ ಗೆದ್ದಾಯಿತು, ನಮ್ಮ ಅಕ್ಕ ಗೆದ್ದಿದ್ದಾರೆ. ಬಟ್ ನಾನು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಗೆಲ್ಲಬೇಕು ಅಂತ ಏನಕ್ಕೆ ಆಸೆ ಅಂದರೆ ಬಿಕಾಸ್ ಅದು ಸುಬ್ಬಯ್ಯ ನಾಯ್ಡು ಅವಾರ್ಡ್ ಅಂತ, ಅದಕ್ಕೆ ಹೆಸರಿರೋದೇ ಸುಬ್ಬಯ್ಯ ನಾಯ್ಡು ಪ್ರಶಸ್ತಿ ಅಂತ. ಸೊ ಹಾಗಾಗಿ ನನಗೆ ಸ್ಟೇಟ್ ಅವಾರ್ಡ್ ಗೆಲ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಯಾವತ್ತೋ ಒಂದು ದಿನ ಖಂಡಿತವಾಗ್ಲೂ ನಾನು ಆ ಒಂದು ಪರಿಶ್ರಮ ಹಾಕಿ ಆ ಸುಬ್ಬಯ್ಯ ನಾಯ್ಡು ಅವಾರ್ಡನ್ನು ಗೆಲ್ಲಬೇಕು ಅನ್ನೋದು ನನ್ನ ತುಂಬ ಆಸೆ ಇದೆ. ಸತಿ ಸುಲೋಚನಾ ಸಿನಿಮಾ ರೀಮೇಕ್ ಅಲ್ಲ, ರೀಕ್ರಿಯೇಟಿಂಗ್ ದ ಸಿನಿಮಾ, ಅದೊಂದು ದೊಡ್ಡ ಸಾಧನೆ ಆಗಬೇಕಾಗಿದೆ. ಸೊ ಹಾಗಾಗಿ ಅದನ್ನು ಖಂಡಿತವಾಗ್ಲೂ ಮಾಡೇ ಮಾಡ್ತೀವಿ. ಆ್ಯಂಡ್ ಕನ್ನಡ ಸಿನಿಮಾನ ತುಂಬ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇದನ್ನು ತೊಗೊಂಡು ಹೋಗಬೇಕು ಅನ್ನೋ ಒಂದು ಕನಸು ಕೂಡ ಇದೆ. ಅದು ಖಂಡಿತ ಸಾರ್ಥಕ ಆಗುತ್ತೆ ಅನ್ನೋದು ಒಂದು ಧೈರ್ಯ ಇದೆ ನನಗೆ. ಆಮೇಲೆ ಇನ್ನೊಂದು ನಾನು ಗಮನಿಸಿರೋದು, ಯಾವ ದೇಶದಲ್ಲಿ ಒಂದು ಸಂಸ್ಕೃತಿ ಇದೆ, ಯಾವ ದೇಶದಲ್ಲಿ ಇತಿಹಾಸ ಇದೆ, ಅದು ಯಾವತ್ತೂ ಸಮೃದ್ಧಿಯಾಗೇ ಇರುತ್ತೆ. ಯಾವತ್ತೇ ಕಾರಣಕ್ಕೂ ಅದರಲ್ಲಿರುವಂತಹ ಒಂದು ಏನಂತಾರೆ ವ್ಯಾಲ್ಯೂ ಆಫ್, ಆಮೇಲೆ ಅದರಲ್ಲಿರುವಂತಹ ಒಂದು ಸಂಪತ್ತು ಕಮ್ಮಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಿದರ್ಶನನೇ ನಮ್ಮ ದೇಶ. ನಮ್ಮ ದೇಶದಲ್ಲಿ ಇತಿಹಾಸ ಯಾವ ರೀತಿ ಇದೆ, ನಮ್ಮ ದೇಶದಲ್ಲಿ ಕಲ್ಚರ್ ಯಾವ ರೀತಿ ಇದೆ, ನಮ್ಮ ದೇಶದಲ್ಲಿ ಪ್ರತಿಯೊಂದು ಹಂತದಲ್ಲೂ ಒಂದೊಂದೊಂದೊಂದು ಕಥೆಗಳಿದೆ. ಬೇಲೂರು ಹಳೆಬೀಡಿಗೆ ಹೋದರೆ ಒಂದು ಕಥೆ ಇದೆ, ಹಂಪಿಗೆ ಹೋದರೆ ಒಂದು ಕಥೆ ಇದೆ, ತಾಜ್ ಮಹಲಲ್ಲಿ ಒಂದು ಕಥೆ ಇದೆ, ಕುತುಬ್ ಮಿನಾರಲ್ಲಿ ಕಥೆ ಇದೆ, ಎಲ್ಲ ಕಡೆಯಲ್ಲೂ ಒಂದೊಂದು ಕಥೆ ಇದೆ. ಸೊ ಹಾಗಾಗಿ ನಾವು ಅಷ್ಟೇ ಸಮೃದ್ಧಿಯಾಗಿದ್ದೀವಿ. ಬೇರೆ ದೇಶಗಳಲ್ಲಿ ಎಲ್ಲಿ ಇತಿಹಾಸ ಇರಲ್ಲ, ಎಲ್ಲಿ ಸಂಸ್ಕೃತಿ ಇರಲ್ಲ ನೋಡಿ, ಅಲ್ಲಿ ಯಾವಾಗಲೂ ಬರಡು ಭೂಮಿಯಾಗಿರುತ್ತೆ. ಯಾವುದು ಅಂತ ಹೇಳೋದು ಬೇಡ, ನಿಮಗೆ ಗೊತ್ತಾಗುತ್ತೆ. ಈ ಕಡೆ ಬಂದರೆ ಥೈಲ್ಯಾಂಡ್ ವಿಯೆಟ್ನಾಂ ಕಿತ್ತಾಡ್ತಾ ಇದೆ, ಈ ಕಡೆ ಬಂದರೆ ಚೈನಾ ರಷ್ಯಾ ಕಿತ್ತಾಡ್ತಾ ಇದೆ, ಈ ಕಡೆ ಬಂದರೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಕಿತ್ತಾಡ್ತಾ ಇದ್ದಾರೆ, ಇವಾಗ ಲೇಟೆಸ್ಟ್ ಇರಾನ್ ಅವ್ರ ಮೇಲೆ ಕಿತ್ತಾಡ್ತಾ ಇದ್ದಾರೆ. ಭಗವಂತನ ಕೃಪೆಯಿಂದ ನಾವು ನೆಮ್ಮದಿಯಾಗಿದ್ದೀವಿ ಅಂದರೆ ಅದಕ್ಕೆ ಒಂದೇ ಒಂದೇನೆಂದರೆ ದಟ್ ಈಸ್ ಬಿಕಾಸ್ ಆಫ್ ಅವರ್ ಹಿಸ್ಟ್ರಿ ಆ್ಯಂಡ್ ಬಿಕಾಸ್ ಆಫ್ ಅವರ್ ಕಲ್ಚರ್. ಆ ಕಲ್ಚರನ್ನು ತೊಗೊಂಡೋಗ್ಬೇಕು, ನಮ್ಮ ಸತಿ ಸುಲೋಚನಾದ ಕಲ್ಚರನ್ನು ಮುಂದಕ್ಕೆ ತೊಗೊಂಡೋಗ್ಬೇಕು. ನಾವು ಅದನ್ನು ದೊಡ್ಡ ಸಿನಿಮಾ ಮಾಡಬೇಕು, ಅದಕ್ಕೆ ಎಲ್ಲ ನಿಮ್ಮ ಸಹಕಾರ ಬೇಕು. ಆ್ಯಂಡ್ ದಯವಿಟ್ಟು ಹೇಳಿದಾಗೆ ಎಲ್ಲ ಹಿರಿಯ ಸಾಧಕರನ್ನ ನಾವು ಪ್ರತಿ ವರ್ಷ ಜ್ಞಾಪಿಸ್ಕೊಳ್ಳೋಣ, ಅವ್ರಿಗೊಂದು ಗೌರವ ಕೊಡೋಣ. ಆಗಲೇ ಸರ್ ಹೇಳಿದಾಗೆ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಾಧ್ಯವಾದರೆ ಇವಾಗ, ಯಾಕಂದರೆ ನಾನು ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ನ ಸೆಕ್ರೆಟರಿ ಆಗಿದ್ದೀನಿ, ನಾನು ಕೂಡ ಅದನ್ನು ಪ್ರಯತ್ನ ಪಡ್ತಾ ಇದ್ದೀನಿ ನಮ್ಮ ಸಂಘದಲ್ಲಿ. ಅದೇ ರೀತಿಯಲ್ಲಿ ಫಿಲ್ಮ್ ಚೇಂಬರ್ಗೆ ಮತ್ತು ಪ್ರೊಡ್ಯೂಸರ್ ಅಸೋಸಿಯೇಷನಲ್ಲಿ ನನ್ನ ಒಂದು ರಿಕ್ವೆಸ್ಟ್ ಏನಂದರೆ, ಪ್ರತಿ ವರ್ಷ ಅಟ್ಲೀಸ್ಟ್ ತೀರಾ ಕಷ್ಟದಲ್ಲಿರೋ ಒಂದು 3-4 ಜನನ ನಾವು ಅವ್ರನ್ನ ಅಡ್ಯಾಪ್ಟ್ ಮಾಡ್ಕೋತೀವಿ ಅನ್ಕೋತೀವೋ, ಅಥವಾ ಅವ್ರಿಗೆ ಗೌರವ ಸಲ್ಲಿಸ್ತೀವಿ ಅಂತ ಅನ್ಕೋತೀವೋ, ಅವ್ರಿಗೆ ತಿಂಗಳಿಗೆ ಒಂದು ಮಾಶಾಸನ ಕೊಡೋದಕ್ಕಾಗುತ್ತಾ ಇಲ್ವೋ. ನಾನು ಹೇಳೋದು ದೊಡ್ಡ ಪ್ರಮಾಣದಲ್ಲಿ ಬೇಡ, ಒಂದು ಸಣ್ಣ ಪ್ರಮಾಣದಲ್ಲಾದರೂ ಶುರು ಮಾಡಿದ್ರೆ ಅಟ್ಲೀಸ್ಟ್ ದಟ್ ವಿಲ್ ಬಿ ಒಂದೊಂದು ಬಿಗಿನಿಂಗ್ ಅಂತ ನಂಗೆ ಅನ್ಸುತ್ತೆ. ಖಂಡಿತವಾಗ್ಲೂ KTVA ಕಡೆಯಿಂದ ನಾವು ಅದನ್ನು ಪ್ರಯತ್ನ ಪಡ್ತಾ ಇದ್ದೀವಿ. ವೈಯಕ್ತಿಕವಾಗಿ ನಾವು ಯಾರ್ಯಾರಿಗಾಗುತ್ತೆ ಅದನ್ನೆಲ್ಲ ಸಹಾಯ ಮಾಡ್ತಾ ಇದ್ದೀವಿ, ಮಾಡ್ತಾನೂ ಇರ್ತೀವಿ. ಬಟ್ ಇದು ರೆಗ್ಯುಲರೈಸ್ ಆಗಲಿ, ಆವಾಗ ಒಂದು ಸಂಸ್ಥೆಗೆ ಒಂದು ದೊಡ್ಡ ಒಂದು ಶಕ್ತಿ ಸಿಗುತ್ತೆ ಅಂತ ನನ್ನ ಆಸೆ. ಸತಿ ಸುಲೋಚನಾದ ಈ 92 ವರ್ಷಗಳು ದಾಟಿ 93ನೇ ವರ್ಷಕ್ಕೆ ಬಂದಿರೋದು ಕೇವಲ ಒಂದು ದಿನದ ಸಂಭ್ರಮ ಆಗಬಾರದು ಅನ್ನೋದು ನನ್ನ ಒಂದು ಕಳಕಳಿ. ಇದು ನಿತ್ಯೋತ್ಸವ ಆಗಬೇಕು. ಪ್ರತಿದಿನ ನಾವು ಅವ್ರನ್ನ ನೆನೆಸ್ಕೊಂಡು ಶುರು ಮಾಡಬೇಕು. ಹೇಗೆ ಪ್ರತಿ ಒಳ್ಳೆ ಕೆಲಸ ಶುರು ಮಾಡಬೇಕಾದ್ರೆ ಒಂದು ರಾಷ್ಟ್ರಗೀತೆಯನ್ನು ಹಾಡಿ ನಾವು ಶುರು ಮಾಡ್ತೀವೋ, ಅದೇ ಥರ ಪ್ರತಿ ಒಂದು ದಿನ ಕೆಲಸ ಶುರು ಮಾಡಬೇಕಾದ್ರೆ ನಾವು ಸತಿ ಸುಲೋಚನಾಗಿ ಕೊಟ್ಟಂಥ ಒಂದು ಬುನಾದಿ ಏನಿದೆ, ಆ ದೊಡ್ಡ ಸಾಧಕರನ್ನ ನಾವು ನೆನೆಸ್ಕೊಂಡು ಶುರು ಮಾಡಬೇಕು. ಇದೇ ರೀತಿಯಲ್ಲಿ ಕನ್ನಡ ಸಿನಿಮಾಗೆ ಬೇಕಾಗಿರೋದು ಎಲ್ಲರ ಒಗ್ಗಟ್ಟು. ಇವತ್ತೆಲ್ಲರೂ ಹೇಳ್ತಾ ಇದ್ದಾರೆ, ಗೋವಿಂದ ಸರ್ ಹೇಳಿದ್ರು, ಇಟ್ ಈಸ್ ವೆರಿ ವೆರಿ ಟ್ರೂ.
ಯಾಕಂದರೆ ಇತ್ತೀಚೆಗೆ ನಾನು GST ಅನ್ನೋ ಸಿನಿಮಾ ರಿಲೀಸ್ ಮಾಡಿದ್ದೀನಿ. ಒಂದು ಸಿನಿಮಾ ರಿಲೀಸ್ ಮಾಡೋದು ಒಂದು 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 ಯುದ್ಧ ಆದರೆ ಜನರನ್ನ ಥಿಯೇಟ್ರಿಗೆ ಬನ್ನಿ ಅಂತ ಬೇಡ್ಕೊಳ್ಳೋದು ಒಂದು ದೊಡ್ಡ ಯುದ್ಧ ಆಗೋಗಿದೆ. ಆ ಮೆಂಟಾಲಿಟಿ ಎಲ್ಲಿಂದ ಬಂತು, ಯಾಕೆ ಬಂತು, ಯಾರಿಂದ ಬಂತು, ಯಾವಾಗ ನಿಲ್ಲುತ್ತೆ ನನಗಂತೂ ಗೊತ್ತಿಲ್ಲ. ಬಟ್ ತುಂಬ ದೊಡ್ಡ ಪ್ರಾಬ್ಲಮ್ ಇದೆ. ಯಾಕಂದರೆ ನಾನು ಗ್ರೌಂಡ್ ಲೆವೆಲಲ್ಲಿ ಅಫ್ಕೋರ್ಸ್ ಇಲ್ಲಿರುವಂಥ ಪ್ರೊಡ್ಯೂಸರ್ಸ್ಗಳ ಮುಂದೆ ನಾನು ತುಂಬ ಸಣ್ಣ ಹುಡುಗ, ಆದರೆ ನನಗೆ ಆ ಗ್ರೌಂಡ್ ರಿಯಾಲಿಟಿ ನೋಡಿದಾಗ ನನಗೆ ಅನ್ನಿಸ್ತಾ ಇದ್ದಿದ್ದು, ಅಣ್ಣ ಅವರು, ನಮ್ಮಪ್ಪ ವಿಷ್ಣು ಸರ್ ಎಲ್ಲರೂ ಸಿನಿಮಾ ಮಾಡಿದಾಗ ಎಂಥ ಒಂದು ಪೋಸ್ಟರು ಪೇಪರಲ್ಲಿ ಒಂದು ಆ್ಯಡ್ ನೋಡಿಕೊಂಡು 100 ದಿನ 250 ವಾರಗಳು ಓಡ್ತಾ ಇದ್ದಂಥ ಪಿಕ್ಚರ್ಗಳು ಇವತ್ತು ಕೋಟಿ ಹಾಕಿದ್ರು ಜನ 2 ಶೋಗೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅಂದರೆ ಕಾರಣ ಏನು? ದೇರ್ ಆರ್ ಸೊ ಬೈ ಓಕೆ, ನಾವು ಸಾವಿರಾರು ರೀಸನ್ಗಳು ಹೇಳ್ಬೋದು, ನಮ್ಮ ಸಿನಿಮಾಗಳು ಹಂಗಿದೆ ಬಟ್ ಬೇರೆ ಭಾಷೆಗಳ ಸಿನಿಮಾಗೆ ಮುಗಿಬಿದ್ದು ಬರ್ತಾರಲ್ಲ, ಯಾಕೆ, ಏನು? ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ನಾನು ನನ್ನ ಬಗ್ಗೆ ಮಾತ್ರ ಅಲ್ಲದೆ ನನ್ನ ಚಿಂತೆ ಆಗಿರೋದು ಬರ್ತಾ ಇರುವಂತಹ ಹೊಸ ಪ್ರತಿಭೆಗಳ ಬಗ್ಗೆ, ಹೊಸ ನಿರ್ಮಾಪಕರ ಬಗ್ಗೆ. ಯಾಕೆಂದರೆ ತುಂಬ ಆಸೆ ಇಟ್ಕೊಂಡು, ತುಂಬ ಕನಸು ಇಟ್ಕೊಂಡು ಸಿನಿಮಾ ಮಾಡಿದಾಗ ಅಟ್ಲೀಸ್ಟ್ ಅದನ್ನು ನೋಡಿ ಚೆನ್ನಾಗಿಲ್ಲ ಅಂತ ವಿಮರ್ಶೆನೂ ಮಾಡದೇ ಇದ್ದರೆ ಅದಕ್ಕೆ ಏನು ಮಾಡಬೇಕು ಅನ್ನೋದು ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಗೊತ್ತಿಲ್ಲ, ಧೈರ್ಯ ಕಳ್ಕೊಂಬಿಡುವಂಥ ಒಂದು ಸನ್ನಿವೇಶ ಬರಬಾರ್ದು ಅನ್ನೋದು ನನ್ನ ಆಸೆ. ಸೊ ಹಾಗಾಗಿ ಎಲ್ಲರೂ ಒಟ್ಟಿಗೆ ಇರೋಣ, ಒಟ್ಟಿಗೆ ಸಾಧನೆ ಮಾಡೋಣ. ಮಾತುಗಳಾಡೋದಕ್ಕೆ ಅದು ತುಂಬ ಸುಲಭ ಅಂತ ಅನ್ನಿಸ್ಬೋದು, ಕಾರ್ಯಗತಕ್ಕೆ ತರೋದು ತುಂಬ ಕಷ್ಟ. ಆದರೆ ಇಂಡಿವಿಜುವಲ್ ಆಗಿ ಹನಿ ಗೂಡಿದ್ರೆ ಹಳ್ಳ ಅಂತ ನಮಗೆಲ್ಲ ಗೊತ್ತಿದೆ. ಇಂಡಿವಿಜುವಲ್ ಆಗಿ ನಾವು ಪ್ರಾಮಾಣಿಕವಾಗಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ವಿ ವಿಲ್ ಬಿ ದ ನಂಬರ್ 1 ಇಂಡಸ್ಟ್ರಿ ಇನ್ ದಿಸ್ ಕಂಟ್ರಿ. ಅದರಲ್ಲಿ ಯಾವ ಡೌಟೇ ಇಲ್ಲ. ತುಂಬ ರಿಚ್ ಹೆರಿಟೇಜ್ ಇದೆ ಕನ್ನಡ ಸಿನಿಮಾಗೆ. ಎಂತೆಂಥ ಸಿನಿಮಾಗಳು ಮಾಡಿರೋದು, ಎಂತೆಂಥ ಸಿನಿಮಾಗಳನ್ನ ನೋಡಿರೋದು. ಬಟ್ ಇವಾಗ ನಾವೆಲ್ಲರೂ ಒಟ್ಟುಗೂಡಿ ಏನಾದರೂ ಒಂದು ಸೊಲ್ಯೂಷನ್ ತರಬೇಕಾಗಿದೆ. ಅದು ಏನು ಅನ್ನೋದು ಎಲ್ಲ ದೊಡ್ಡವರಿದ್ದೀರಾ. ಐ ಥಿಂಕ್ ನೀವುಗಳು ಯು ನೋ ಇಟ್ ಬೆಟರ್. ಆ್ಯಂಡ್ ನೀವೇನಾದರೂ ನಮಗೆ ಆಜ್ಞೆ ಮಾಡಿದ್ರೆ ಅದನ್ನು ಪಾಲಿಸೋದಷ್ಟೇ ನಮ್ಮ ಕೆಲಸ ಆಗಿರುತ್ತೆ. ಸೊ ನೀವು ನಮಗೆ ಡೈರೆಕ್ಟ್ ಮಾಡಿ, ಪ್ಲೀಸ್ ಲೇಲ್ ಅಸ್ ವಾಟ್ ಟು ಡೂ. ಆ್ಯಂಡ್ ನಿಮ್ಮ ಶುಭ ಹಾರೈಕೆ ಸತಿ ಸುಲೋಚನಾ ಸಿನಿಮಾದ ಈ ಒಂದು ಪ್ರಯತ್ನಕ್ಕಿರಲಿ. ಆ್ಯಂಡ್ ಇವತ್ತು ಈ ಸ್ಮರಿಸ್ಕೊಂಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು. ರಾಮಮೂರ್ತಿ ಸರ್, ಥ್ಯಾಂಕ್ ಯು ನಮ್ಮನ್ನು ಕರೆದಿದ್ದಕ್ಕೆ. ಎಲ್ಲರಿಗೂ ಧನ್ಯವಾದಗಳು. ಅಮ್ಮ, ನಿಮಗೆ ಇವಾಗ ಚುನಾವಣೆಯಲ್ಲಿ ಗೆದ್ದಿದ್ದೀರಾ, ನಿಮ್ಮ ಇಡೀ ತಂಡಕ್ಕೆ ಶುಭ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರಗಳು. ಜೈ ಸತಿ ಸುಲೋಚನಾ. ಸಂಘದ ವತಿಯಿಂದ ನಮ್ಮ ರಾಮಮೂರ್ತಿ ಅವರು ಹಾಗೂ ಅವರ ಟೀಮ್ ಭಾರಿ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಯೋಜನೆ ಮಾಡ್ತಾ ಇದೆ. ಸರ್, ನಮಗೊಂದ್ಸಲಿ ಒಂದು ಹೇಳಿದ್ರು ನಮಗೆ ರಾಜೇಶ್ ಅವರು, ಓನ್ಲಿ ನಮ್ಮ ನಿರ್ಮಾಪಕರಿಗೆ ಮಾಡ್ತಾ ಇರೋದು ಇದು, ಯಾವ ರೀತಿಯ ಆರ್ಟಿಸ್ಟ್ಗಳು ಇರಲ್ಲ ಅಂದರು. ಆಗಲೇ ನನಗೆ ಖುಷಿ ಆಯಿತು. ನನಗೊಂದು ಇಂಪ್ರಮೇಷನ್ ಇದು ಬಂತು, ಇನ್ಸ್ಪೈರ್ ಆದೆ. ಏನಾದ್ರು ನಾವು ಒಂದು ಏನೋ ಮಾಡೋಣ. ಆರ್ಟಿಸ್ಟ್ ಮಾಡಿದಾಗ ರೆಗ್ಯುಲರ್ ಆಗುತ್ತೆ, ನಾವು ಮಾಡಿದಾಗ ನಗು ಬರುತ್ತೆ. ನಮ್ಮ ನಿರ್ಮಾಪಕರು ಕಷ್ಟ ನೋವುಗಳಲ್ಲಿ ಇದ್ದಾರೆ, ಎಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಅಂದರೆ ಇವತ್ತು ಯಾರಿಗೂ 1 ರೂಪಾಯಿ ಕಾಸು ಹಾಕ್ತಾಯಿಲ್ಲ. ನಾನು ಥಿಯೇಟ್ರ್ಗಳಲ್ಲಿ ನೋಡ್ತಾ ಇದ್ದೀನಿ, 1 ರೂಪಾಯಿ ಗಳಿಕೆ ಆಗ್ತಾಯಿಲ್ಲ. 1 ಕೋಟಿಗೆ ಹಾಕಿ ಮಾಡಿದ್ರು ಅದೇ ಕತೆ, 10 ಕೋಟಿ ಮಾಡಿದ್ರು ಅದೇ ಕತೆ. ಸರಿ ಸರಿ, ಬನ್ನಿ ಇವತ್ತು ಇದ್ವಿ, ನಾವು ಇದು ಮಾಡಿದ್ವಿ. ಸಣ್ಣ ಪುಟ್ಟ ತಪ್ಪುಗಳಿದ್ರೆ ಸಮಯ ಕೊಡಿ. ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಸರ್. ಒಂದು ಯಾರು ಇತಿಹಾಸ ನೆನೆಸ್ಕೊಳ್ಳೋದಿಲ್ವೋ ಅವರಿಗೆ ಫ್ಯೂಚರ್ ಇಲ್ಲ ಅಂತ ಹೇಳ್ತಾರೆ ಖಂಡಿತ. ಆದ್ದರಿಂದ ನಾವು ಇತಿಹಾಸ ನೆನೆಸ್ಕೋಬೇಕಾಗಿದೆ. ಒಳ್ಳೆ ಕಾರ್ಯಕ್ರಮ ಮಾಡಿದ್ದೀರಿ ಸರ್. ಒಂದೇ ಒಂದು ಸಜೆಷನ್ ಸರ್, ಇಲ್ಲಿ ಏನು ಎಲ್ಲರದ್ದು ಫೋಟೋ ಹಾಕಿದಾರಲ್ಲ ಎಲ್ಲರೂ ಯೋಗ್ಯರೇ, ಯಾಕಂದ್ರೆ ನಾನು ಅದರಲ್ಲಿದ್ದೀನಿ. ಆದರೆ ಇನ್ನಿಬ್ಬರದು ಸರ್ ಅದೊಂದು ಸಜೆಷನ್ ತಪ್ಪಾಗಿ ತಿಳ್ಕೊಬೇಡಿ. BR ಪಂತಲು ಆ್ಯಂಡ್ BS ರಂಗ ಅವ್ರನ್ನ ಮರಿಬಾರ್ದು ಅಂತ ನಾನು ಪ್ರೂವ್ ಮಾಡಿದವ್ರಿಂದ ಇಲ್ಲಿ ಈ ಒಂದು 3/3/34 ಅದು ಒಂದು ಭಾಳ ಶ್ರೇಷ್ಠವಾದ ದಿನ. ಅವತ್ತು ಚಿತ್ರರಂಗ ಹುಟ್ಟಿಕೊಂಡಂಥ ದಿನ. ಆ ದಿನವನ್ನು ನಮ್ಮ ಹಿರಿಯರು ಹಿಂದಿನ ಪ್ರತಿ ವರ್ಷ ಆಚರಣೆ ಮಾಡ್ಕೊಬರ್ಬೇಕಿತ್ತು. ಕೆಲವು 25, 50, 100ಕ್ಕೆ ಸಂಭ್ರಮವನ್ನು ಮಾಡಬೇಕಿತ್ತು. ಆದರೆ ನಮ್ಮ NM ಸುರೇಶರು ಕೂಡ ಲಾಸ್ಟು ಅದನ್ನು ವಾಣಿಜ್ಯ ಮಂಡಳಿಯಿಂದ ಪ್ರಾರಂಭ ಮಾಡಿದರು. ಆದರೆ ಕಾರಣಾಂತರಗಳ ಮುಂದುವರಿಸಲಿಕ್ಕೆ ಆಗಲಿಲ್ಲ. ಇನ್ನು ಮುಂದೆ ಯಾವುದೇ ಒಂದು, ಏಕೆಂದರೆ ನಾವು ಹಂಗೆ ಒಂದು ಕನ್ನಡ ರಾಜ್ಯೋತ್ಸವ, ಸ್ವಾತಂತ್ರ್ಯ ದಿನಾಚರಣೆ ಅದೇ ಥರ ಮಾಡ್ತೀವೋ, ಇದು ನಮ್ಮ ಒಂದು ಚಿತ್ರರಂಗದ ಹುಟ್ಟು ಅಂತೇಳಿ ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡೋಣ. ಈಗ 100 ವರ್ಷಕ್ಕೆ ಸಮೀಪಿಸ್ತಾ ಇದ್ವಿ. 100 ವರ್ಷದಲ್ಲಿ ಸಂಭ್ರಮವನ್ನು ಆಚರಣೆ ಮಾಡೋಣ. ಈಗ ತಾನೇ ವಾಣಿಜ್ಯ ಮಂಡಳಿಗೆ ಒಂದು ದೊಡ್ಡ ಕಾರ್ಯಕ್ರಮವನ್ನು, ಒಳ್ಳೆ ಕಾರ್ಯಕ್ರಮ ಮಾಡಿದ್ರು, ಚಿಕ್ಕದಾಗಿ ಚೊಕ್ಕವಾಗಿ ಭಾಳ ಚೆನ್ನಾಗಿತ್ತು. ಅಲ್ಲೂ ಕೂಡ ವಾಣಿಜ್ಯ ಮಂಡಳಿ ಭಾಳ ದೊಡ್ಡ ಮಟ್ಟದಲ್ಲಿ ಮುಂದಿನ ವರ್ಷ ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಜಯಮಾಲ ಮೇಡವರು ಕೊಟ್ಟಿದ್ದಾರೆ. ಹಾಗೆ ನಿರ್ಮಾಪಕರು ಸಹ ಕೂಡ ಕೈ ಜೋಡಿಸಿ ಎಲ್ಲ ಒಗ್ಗಟ್ಟಾಗಿ ಮಾಡೋಣ. ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಒಂದು ಈ MG ರಾಮಮೂರ್ತಿಯವರ ಅಧ್ಯಕ್ಷತೆಯಲ್ಲಿ ಪದಾಧಿಕಾರಿಗಳ ಜೊತೆ ಸೇರಿ ಅವ್ರು ಏನು ತಂಡ ಇವತ್ತು ಮಾಡಿದೆಯೋ ಭಾಳ ಅಚ್ಚುಕಟ್ಟಾಗಿ ಮಾಡಿದೆ, ಭಾಳ ಖುಷಿಯಾಗುತ್ತೆ. ಈ ಒಂದು
ಹಾಗೆ ಒಂದು ಬೆಳೀತಾರೆ, ನಮ್ಮ ಕಟ್ಟಡದಲ್ಲೇ ನಡೀತಾ ಇದೆ ಅನ್ನೋದು ನಮಗೊಂದು ಭಾಳ ಸಂತೋಷದ ವಿಷಯ. ಯಾಕೆಂದರೆ ನಮಗೆ ನಾನು ನಿರ್ಮಾಪಕನಾಗಿ ನಿರ್ಮಾಪಕರ ಸಂಘದ ಕೆಲವು ವಿಚಾರಗಳ ಒಂದು ನಮ್ಮ ವಸಂತ್ ಕೌರ್ ಪಾಟೀಲ್ಸ್ ಅವರು ಟೈಗರ್ ಇದ್ದಂಗೆ. ನಾವು ಅವರ ಅಧ್ಯಕ್ಷರಾಗಿದ್ದ ನಿರ್ಮಾಪಕರ ಸಂಘದಲ್ಲಿ ನಾವು ಏನು ಮಾಡಿದ್ರು ಕೂಡ ನುಗ್ಗಿ ಅನ್ನೋ ಲೆವೆಲ್ಗೆ ಹೇಳೋರು. ಆ ಲೆವೆಲ್ಗೆ ಆ ಸಂದರ್ಭದಲ್ಲಿ ಸಾಕಷ್ಟು ಕೆಲಸಗಳ ಮಾಡಿದ್ವಿ. ಅದಾದ ನಂತರ ಬಂದು ಸಂದೇಶ್ ಠಾಕ್ರೆ ಬಂದರು, ಮುನ್ರತ್ನ ಅವ್ರು ಬಂದರು. ಅದಕ್ಕಿಂತ ನಮ್ಮ ಕೆ. ವೆಂಕಟೇಶ್ ಅವರು, MK